ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ಗಣೇಶ ನಿಂಬಾಳಲ್ಲಿ ಆಸ್ತಿ, ಅಂತಸ್ತು, ಐಶ್ವರ್ಯ, ಆರೋಗ್ಯ, ನೆಮ್ಮದಿ ಎಲ್ಲದನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ಇದ್ದೀನಿ. ನಾನಿವತ್ತು ಮೊನ್ನೆ ಗೌರಿ ಗಣೇಶ ಹಬ್ಬ ಆಯ್ತಲ್ಲ, ಆವತ್ತಿನ ದಿನ ವ್ಲಾಗನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಬ್ಬದ ದಿನ ನಾನೇನು ತುಂಬ ಕ್ಲಿಪ್ಪಿಂಗ್ಸ್ ತಗೊಳಕ್ಕೆ ಹೋಗಿಲ್ಲ ಗೈಸ್. ಆವತ್ತು ಸ್ಟಾರ್ಟಿಂಗಲ್ಲಿ ಅಂದ್ಕೊಂಡಿದ್ದೆ ವ್ಲಾಗ್ ಮಾಡೋಣ ಇವತ್ತು ಅಂತ. ಬಟ್ ಹಬ್ಬ ಅಂದಮೇಲೆ ಗೊತ್ತಲ್ವಾ ಎಷ್ಟೊಂದು ಕೆಲಸಗಳಿರುತ್ತೆ ಅಂತ. ವಿಡಿಯೋನೂ ಮಾಡ್ತಾ ಕೆಲಸನೂ ಒಟ್ಟೊಟ್ಟಿಗೆ ಮಾಡ್ತಾ ಹೋದರೆ ನನಗಂತೂ ತುಂಬಾ ಟೈಮ್ ಹಿಡಿಸುತ್ತೆ. ಹಾಗಾಗಿ ಏನೂ ಬೇಡ, ಫಸ್ಟ್ ಕೆಲಸ ಎಲ್ಲ ಮುಗಿಸ್ಬಿಡೋಣ, ಆಮೇಲೆ ನೋಡೋಣ ಅಂತ ಸುಮ್ಮನೆ ಇದ್ದೆ. ಅಂತೂ ಒಂದು ಸಣ್ಣ ಇನ್ಫಾರ್ಮೇಷನ್ ಕೊಡೋದಿತ್ತು. ಹಾಗಾಗಿ ನನ್ನ ಮೊಬೈಲಲ್ಲಿ ಇದ್ದಿದ್ದು ವಿಡಿಯೋ ಹಾಗೆ ಹಸ್ಬೆಂಡ್ ಒಂದೆರಡು ಕ್ಲಿಪ್ಪಿಂಗ್ಸ್ ತಗೊಂಡಿದ್ರು. ಅದನ್ನೆಲ್ಲ ಒಟ್ಟಿಗೆ ಸೇರಿಸಿ ಒಂದು ಮಿನಿ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನಮ್ಮನೇಲಿ ನಾವು ಗಣೇಶ ಪೂಜೆ ಇಟ್ಕೊಂಡಿರೋದು ಸಂಜೆ. ಹಸ್ಬೆಂಡ್ಗೆ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಎಲ್ಲ ಮಾಡಿ ದೀಪ ಹಾಕಿ 7 ಗಂಟೆಗೇ ಆಫೀಸ್ಗೆ ಹೋದರು. ಸೊ ನಾನು ಬೆಳಗಿಂದ ಸಂಜೆ ಗಂಟ ಟೈಮ್ ಇದೆಯಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿಟ್ಟಿರ್ತೀನಿ. ಅವ್ರು ಬಂದಂಗೆ ಫ್ರೆಶ್ ಅಪ್ ಆಗಿ ನಾವು ಪೂಜೆ ಸ್ಟಾರ್ಟ್ ಮಾಡ್ತೀವಿ. ಬೆಳಗ್ಗೆನೇ ಎದ್ದು ನಾನು ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಬ್ಬ ಅಂದರೆ ಹಂಗೇನೆ, ನನಗೆ ಪಾತ್ರೆಗಳು ಅಷ್ಟೇ, ಬಟ್ಟೆಗಳು ಅಷ್ಟೇ, ಯಾವುದನ್ನು ಉಳಿಬಾರ್ದು, ಎಲ್ಲದನ್ನು ಕ್ಲೀನಾಗಿರಬೇಕು. ಹಾಗಾಗಿ ಇವಾಗ ನಾನು ಗುಡಿಸಿ ಒರೆಸೆಲ್ಲ ಆದಮೇಲೆ ಪಾತ್ರೆ ಒಂದೂ ಬಿಡ್ದಂಗೆ ಎಲ್ಲದನ್ನು ತೊಳೆದಿಡ್ತೀನಿ. ಓಕೆ, ನನಗೆ ಏನನ್ನ ಹೇಳೋದಕ್ಕಿತ್ತು ಅಂದರೆ, ಇವಾಗಿನ ಬಿಸಿ ಶೆಡ್ಯೂಲಲ್ಲಿ ಕೆಲವೊಬ್ಬರು ಈ ಥರ ಹಬ್ಬ ಹರಿದಿನಗಳನ್ನ ಮರೆತೇ ಹೋಗಿರ್ತಾರೆ. ನಾನು ಇಂಡಿಯಾದಲ್ಲಿರೋರಿಗೆ ಹೇಳ್ತಾ ಇಲ್ಲ, ಇಂಡಿಯಾದಲ್ಲಿರೋರು ಆಲ್ಮೋಸ್ಟ್ ಒಂದು ಹಬ್ಬನೂ ಬಿಡ್ದಂಗೆ ಒಂದಕ್ಕಿಂತ ಒಂದು ಹೆಚ್ಚಾಗಿ ಸೆಲೆಬ್ರೇಟ್ ಮಾಡ್ಕೊಂಡು ಹೋಗ್ತಾರೆ. ಅಂಥವ್ರಿಗೆ ನಾನು ಹೇಳ್ತಾ ಇಲ್ಲ. ಕೆಲವೊಬ್ಬರು ಲೇಜಿ ಆಗಿರ್ತಾರೆ, ಡ್ಯೂಟಿಗೆ ಹೋಗ್ತಾ ಇರೋರಾಗಿರ್ಬೋದು, ಅಥವಾ ನಮ್ಮ ಥರ ಫಾರಿನ್ ಕಂಟ್ರಿಲಿ ಸೆಟ್ಲ್ ಆಗಿರೋರು ಏನು ಮಾಡ್ತಾರೆ ಅಂದರೆ ಅಷ್ಟಾಗಿ ಹಬ್ಬಗಳನ್ನ ಸೆಲೆಬ್ರೇಟ್ ಮಾಡೋದಿಲ್ಲ. ಏನೋ ಒಂದು ಸಿಲ್ಲಿ ರೀಸನ್ ಕೊಟ್ಟು ಟೈಮ್ ಇಲ್ಲ, ಅಥವಾ ಹಬ್ಬಕ್ಕೆ ಬೇಕಾಗಿರುವಂತಹ ಪೂಜಾ ಐಟಮ್ಸು ನಮಗೆ ಸರಿಯಾಗಿ ಸಿಗಲ್ಲ, ಅಥವಾ ದುಡ್ಡಿಲ್ಲ, ಏನೋ ಒಂದು ರೀಸನ್ ಕೊಟ್ಟು ಈ ಹಬ್ಬಗಳು ಮಾಡೋದ್ರಿಂದ ತಪ್ಪಿಸ್ಕೊಳ್ಳೋದು ನೋಡ್ತಾರೆ. ಅಂಥವ್ರಿಗೆ ಏನು ಹೇಳ್ತೀನಿ ಅಂದರೆ, ನಾವು ನಮ್ಮ ಬರ್ಡೇ ಆಗಿರ್ಬೋದು, ಆ್ಯನಿವರ್ಸರಿ, ಅದನ್ನೆಲ್ಲ ಎಷ್ಟೊಂದು ಇಂಪಾರ್ಟೆಂಟ್ ಕೊಟ್ಟು ಸೆಲೆಬ್ರೇಟ್ ಮಾಡ್ತೀವಿ ನೋಡಿ, ಅದಕ್ಕಿಂತ ಜಾಸ್ತಿ ಇಂಪಾರ್ಟೆನ್ಸ್ನ ನಾವು ಈ ಹಬ್ಬಗಳಿಗೆ ಕೊಟ್ಟು ಸೆಲೆಬ್ರೇಟ್ ಮಾಡಬೇಕು. ಯಾಕಂದರೆ ಹಬ್ಬ ಮಾಡೋದ್ರಿಂದ ನಮ್ಮ ಮನೆಯಲ್ಲಾಗಿರ್ಬೋದು ಮನಸ್ಸಲ್ಲಿ ಒಂದು ಪಾಸಿಟಿವ್ ವೈಬ್ ಕ್ರಿಯೇಟ್ ಆಗುತ್ತೆ. ಆ ಹೂವಿನ ಅಲಂಕಾರ ಆಗಿರ್ಬೋದು, ಗಂಧದ ಕಡ್ಡಿ ಪರಿಮಳ, ಅಥವಾ ದೇವರ ಶ್ಲೋಕ, ಇದೆಲ್ಲದನ್ನು ಕೇಳಿ ನಮ್ಮ ಮನಸ್ಸು ಮನೆ ಎಲ್ಲನೂ ಕೂಡ ನೆಮ್ಮದಿಯಾಗಿರುತ್ತೆ, ಪ್ರಶಾಂತವಾಗಿರುತ್ತೆ. ನಾವು ದೇವಸ್ಥಾನಕ್ಕೆ ಹೋದಾಗ ಎಷ್ಟೊಂದು ನೆಮ್ಮದಿ ಸಿಗುತ್ತೆ ನೋಡಿ, ಆ ನೆಮ್ಮದಿ ನಮಗೆ ಮನೆಯಲ್ಲೇ ಸಿಗುತ್ತೆ. ಸೊ ಆ ಥರ ಸಿಗುವಾಗ ಯಾಕೆ ಸೆಲೆಬ್ರೇಟ್ ಮಾಡಬಾರ್ದು ಅಲ್ವಾ? ಎಲ್ಲರೂ ಕೂಡ ಈ ಥರ ಹಬ್ಬಗಳನ್ನ ಮಿಸ್ ಮಾಡ್ದಲೇ ಸೆಲೆಬ್ರೇಟ್ ಮಾಡಬೇಕು. ಈ ದುಡ್ಡಿನ ಮುಖ ನೋಡಿಕೊಂಡು ನಾವು ನಮ್ಮ ಜೀವನದಲ್ಲಿರುವಂಥ ಸಣ್ಣ ಪುಟ್ಟ ಖುಷಿನೆಲ್ಲ ಬಿಟ್ಕೊಡ್ತಾ ಹೋದರೆ ಮುಂದೊಂದು ದಿನ ನಾವು ನಮ್ಮ ಜೀವನನ ಹಿಂದಿರುಗಿ ನೋಡಿದಾಗ ಅಲ್ಲಿ ಯಾವ ದುಡ್ಡೂ ಉಳಿದಿರೋದಿಲ್ಲ, ಹಾಗೆ ನೆನೆಸ್ಕೊಳ್ಳೋದಕ್ಕೆ ಒಂದು ಮೆಮೊರಿ ಕೂಡ ಉಳಿದಿರೋದಿಲ್ಲ. ಹಾಗಾಗಿ ಏನು ಹೇಳ್ತೀನಿ ಅಂದರೆ, ಇರುವಂಥ ಈ ಸಣ್ಣ ಪುಟ್ಟ ಖುಷಿನೇ ಆದಷ್ಟು ಎಂಜಾಯ್ ಮಾಡೋಣ. ಇರೋದೊಂದು ಲೈಫು, ಅದನ್ನು ಹ್ಯಾಪಿಯಾಗಿ ಕಳೆಯೋಣ. ಇನ್ನೇನಿದೆ ಲೈಫಲ್ಲಿ ಅಲ್ವಾ? ಬರೀ ತಿನ್ನೋದು, ಮಲಗೋದು, ಎದೊಳೋದು, ಡ್ಯೂಟಿಗೆ ಹೋಗೋದು, ಇದೇನಾ ಜೀವನ? ಹಾಗೆ ಈ ಪೂಜಾ ವಿಚಾರದಲ್ಲೂ ಅಷ್ಟೇ, ನಾವು ಒಂದು ಸರಿ ಮಾಡ್ತೀವಿ ಅಂತ ಮುಂದೆ ಬಂದರೆ ಸಾಕು, ಆ ದೇವ್ರು ನಮಗೆ ಯಾವುದಾದ್ರೂ ಒಂದು ದಾರಿ ತೋರಿಸ್ತಾನೆ. ನಮ್ಮ ಪೂಜೆಗೆ ಯಾವುದೇ ಅಡೆತಡೆಗಳಿಲ್ದಂಗೆ ನಮ್ಮ ಪೂಜೆ ಸರಾಗವಾಗಿ ನಡೆಯೋ ಥರ ನೋಡ್ಕೋತಾನೆ. ಇದು ಆ್ಯಕ್ಚುಲಿ ನನಗಾಗಿರುವಂಥ ಪರ್ಸ್ನಲ್ ಎಕ್ಸ್ಪೀರಿಯನ್ಸು. ಬೇರೆ ಪೂಜೆಗಳಿಗೆ ಯಾವುದಾದ್ರೂ ಒಂದು ಐಟಮ್ಸ್ ಮರೆತೋದ್ರೂ ನಡೆಯುತ್ತೆ, ಮತ್ತೆ ಹೋಗಿ ತಗೋಬರ್ಬೋದು. ಲಾಸ್ಟ್ ಟೈಮು ಲಕ್ಷ್ಮೀ ಪೂಜೆ ಇತ್ತಲ್ಲ, ಆವಾಗ ನಾನು ಪೂಜೆಗೆ ಬೇಕಾಗಿರೋಂಥ ಎಲ್ಲ ಪ್ರಿಪ್ರೇಷನ್ನು ಮಾಡಿಟ್ಕೊಂಡಿದ್ದೆ. ಬಟ್ ಆ ಪೂಜೆಯಲ್ಲಿ ದೇವಿಗೆ ಮೇಯ್ನಾಗಿ ಬೇಕಾಗಿರೋದು ತಾಳಿ, ಅದನ್ನೇ ಮರೆತೋಗ್ಬಿಟ್ಟಿದೆ. ನನ್ನ ತಲೆನಲ್ಲೇ ಇರಲಿಲ್ಲ ಅದು. ಸೊ ನಿಮಗೆ ಇಲ್ಲಿ ದುಬೈನಲ್ಲಿ ಗೊತ್ತಲ್ಲ, ನಮಗೆ ಪೂಜೆಗೆ ಬೇಕಾಗಿರುವಂತಹ ಸಾಮಗ್ರಿಗಳು ಈಸಿಲಿ ದೇವಸ್ಥಾನದ ಅಕ್ಕಪಕ್ಕ ಮಾತ್ರನೇ ಸಿಗುತ್ತೆ. ಬಟ್ ಬೇರೆ ಕಡೆಗಳಲ್ಲಿ ಸಿಗೋದೊಂದು ಸ್ವಲ್ಪ ಕಷ್ಟ. ಸೊ ನಾನು ಅಂದ್ಕೊಂಡೆ ಮೇಯ್ನ್ ಬೇಕಾಗಿರೋದೇ ಅದೇ ಇಲ್ಲ ಅಂದರೆ ಇನ್ನೇನು ಮಾಡೋದು, ಪೂಜೆನೇ ಮಾಡೋಕ್ಕಾಗಲ್ವೇನೋ ಅಂತ ತುಂಬಾ ಬೇಜಾರಾಯಿತು. ನಮಗಂತೂ ಅಷ್ಟು ದೂರಕ್ಕೆ ಮತ್ತೆ ಹೋಗಿ ತರೋದಕ್ಕೆಲ್ಲ ಆಗಲ್ಲ, ತುಂಬ ದೂರ ಇದೆ ಟೆಂಪಲು. ಹಾಗೆ ಟೈಮ್ ಕೂಡ ಕಡಿಮೆ ಇತ್ತು, ಹಸ್ಬೆಂಡಿಗೆ ಕೂಡ ಲೀವ್ ಇರಲಿಲ್ಲ. ಹಾಗಾಗಿ ತುಂಬಾ ಡಿಸಪಾಯಿಂಟ್ ಆಯಿತು. ಲಾಸ್ಟ್ ಟ್ರೈ ಅಂದ್ಕೊಂಡು ಜಸ್ಟ್ ನನಗೊಂದು ಅರಿಶಿಣದ ಕೋಡ್ ಸಿಕ್ಕಿದ್ರೂ ಸಾಕು, ಅದಕ್ಕೆ ಅರಿಶಿಣದ ದಾರ ಕಟ್ಟಿ ಮಾಡಿಬಿಡ್ಬೋದು ಅಂದ್ಕೊಂಡು ಒಂದು 2-3 ಶಾಪಿಗೆ ಹೋಗಿದ್ದಷ್ಟೇ. ಅಂಥ ಜಾಗದಲ್ಲೆಲ್ಲ ಅದು ಸಿಗೋ ಅಂಥದ್ದೇ ಅಲ್ಲ. ಅರಿಶಿಣ ಪೌಡರ್ ನಮಗೆ ಈಸಿಯಾಗಿ ಸಿಗುತ್ತೆ, ಬಟ್ ಕೋಡ್ ಸಿಗೋದು ತುಂಬ ಕಷ್ಟ ಇಲ್ಲಿ. ಸೊ 2 ಅಂಗಡಿ ಹುಡುಕ್ದಂಗೆ ನನಗೆ ಸಿಕ್ತು. ನನಗೆ ತುಂಬಾ ಖುಷಿಯಾಯಿತು. ನಾನು ಆ ಹಬ್ಬನ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದೆ. ಹಾಗೆ ತುಂಬ ಸರಿ ಎಕ್ಸ್ಪೀರಿಯನ್ಸ್ ಆಗಿದೆ. ಹಾಗೆ ನಿಮಗೂ ಹೇಳ್ತಾ ಇರೋದು, ಯಾವುದೇ ಕೆಲಸನೂ ಅಷ್ಟೇ, ನೀವು ಮಾಡಬೇಕು ಅಂತ ಮುಂದೆ ಹೋದರೆ ಯಾವುದು ಕಷ್ಟ ಅನಿಸಲ್ಲ, ತುಂಬ ಈಸಿಯಾಗಿರುತ್ತೆ ಅಂತ. ಸೊ ಇವತ್ತಿನ ವಿಡಿಯೋ ನೋಡಿದ್ರಲ್ಲ ಗೈಸ್, ನಮ್ಮ ಗೌರಿ ಗಣೇಶ ಹಬ್ಬ ಯಾವ ರೀತಿ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡಿದ್ವಿ ಅಂತ.
ನಾನು ತುಂಬ ವೆರೈಟೀಸ್ ಏನು ಮಾಡಿರಲಿಲ್ಲ, ಎಲ್ಲನೂ ಸ್ವಲ್ಪನೇ ಮಾಡಿದ್ದೆ. ಆದ್ರೂ ತುಂಬ ಚೆನ್ನಾಗಿ ಅನ್ನಿಸ್ತು, ತುಂಬ ಖುಷಿ ಆಯಿತು. ನಿಮಗೂ ಕೂಡ ಹೇಳೋದೊಂದೇ, ಹಬ್ಬಗಳನ್ನ ಆದಷ್ಟು ಸೆಲೆಬ್ರೇಟ್ ಮಾಡಿ, ಅದರಿಂದ ಮನಸ್ಸಿಗೆ ತುಂಬಾ ನೆಮ್ಮದಿ ಸಿಗುತ್ತೆ. ಈ ಥರ ಪ್ರಶಾಂತ ವಾತಾವರಣದಲ್ಲಿ ನಮಗೆ ಯಾವುದೇ ಕೋಪ, ಜಗಳ, ಮನಸ್ತಾಪಗಳಿಗೆ ಜಾಗ ಇರೋದಿಲ್ಲ. ಇಷ್ಟನ್ನ ಹೇಳ್ತಾ ಇವತ್ತಿನ ನನ್ನ ಸಣ್ಣ ಲಾಗನ್ನ ಮುಗಿಸ್ತಾ ಇದ್ದೀನಿ. ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಎಲ್ಲ ಮುಂದಿನ ವಿಡಿಯೋ ನೋಟಿಫಿಕೇಷನ್ ನಿಮಗೆ ತಕ್ಷಣ ತಲುಪುತ್ತೆ. ನೀವು ವಿಡಿಯೋನ ಫಸ್ಟ್ ನೋಡ್ಬೋದು ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.